ಕೋರ್ಟ್ನಲ್ಲೆಲ್ಲ ಫುಲ್ ಡ್ರಾಮಾ ಮಾಡಿದ್ರು. ಮನೆ ಊಟ ಬೇಕು, ಮನೆ ಊಟ ಬೇಕು. 10 kg ಡೌನ್ ಆಗ್ಬಿಟ್ಟಿದ್ದಾರೆ. ಪಾಪ ಜೈಲಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಯ್ಯಯ್ಯೋ, ಹೋಗಿ ಭೇಟಿಯಾಗಿ ಬಂದವರೆಲ್ಲ ನಾವು ಹಿಂಗ್ ನೋಡ್ತಾ ಇಲ್ಲ, ನಮ್ಗೆ ನೋಡಕ್ ಆಗ್ತಿಲ್ಲ, ಅವ್ರನ್ನ ಹಂಗ್ ನೋಡಿದ್ವಿ, ನಮ್ಗೆ ಹಿಂಗ್ ನೋಡಕ್ ಆಗ್ತಿಲ್ಲ. ನೋಡ್ರಪ್ಪ, ನೋಡಿ ಹೆಂಗಿದೆ ನೋಡಿ ಜೈಲು. ಇದು ಆಚೆ ಬಂದವ್ರು ಡ್ರಾಮಾ ಮಾಡಿದ್ರ, ಇಲ್ಲ ಒಳಗಿದ್ದವರು ಆಚೆಗೆ ಹೋಗಿ ಹಿಂಗ್ ಮಾಡಿ ಅಂತ ಹೇಳಿ ಕಳಿಸಿದ್ರ, ಅಥವಾ ಒಳಗಿರೋದು ಹೊರಗೆ ಗೊತ್ತಾಗಬಾರದು ಅಂತ ಇದ್ರ ಕವರಪ್ಪ. ಅಯ್ಯೋ, ಇದು ಪರಿಸ್ಥಿತಿ. ಉಳ್ಳವರು ಒಂದು ರೀತಿಯಲ್ಲಿ, ಇಲ್ಲದೆ ಇರೋರು ಒಂದು ರೀತಿಯಲ್ಲಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ಕೊಲೆ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹದಲ್ಲಿ ಸಿಕ್ಕಿರುವಂತ ರಾಜಾತಿಥ್ಯ. ಪರಪ್ಪನ ಅಗ್ರಹಾರದ ಕೋಟೆಯಲ್ಲಿ ಫುಲ್ ಎಂಜಾಯ್. ಒಂದು ಕೈಯಲ್ಲಿ ಸಿಗರೇಟು, ಕಾಫಿ ಮಗ್ಗು ಹಿಡ್ಕೊಂಡು ಸ್ಟೈಲ್ ಆಗಿ ಕುತ್ಕೊಂಡಿದ್ದಾರೆ. ಇದೇನಾ ಕೊಲೆಯ ಆರೋಪಿಗೆ ಸಿಗ್ತಾ ಇರುವಂತಹ ಶಿಕ್ಷೆ? ಜೈಲಲ್ಲಿರೋ ದರ್ಶನ್ ಸೊರಗಿ ಹೋಗಿರೋದು ಹೀಗೇನಾ? 10 kg ಡೌನ್ ಆದ್ರ? ಎಲ್ಲಿ, ಯಾವ ಕಡೆಗೆ 10 kg ಎಲ್ಲಿಂದ ಇಳಿತು? ನಂಗೆ ಕಾಣಿಸ್ತಿಲ್ವಲ್ಲ ಈ ಫೋಟೋದಲ್ಲಂತೂ ಏನು ಕಾಣಿಸ್ತಿಲ್ಲಪ್ಪ. 10 kg ಇಳಿದೋಗಿದಾರಂತೆ. ಪಾಪ ತುಂಬಾ ಸೊರಗ್ಬಿಟ್ಟಿದಾರಂತೆ, ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಕಾಫಿ ಮಗ್ ಹಿಡ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ವೆರಿ ಗುಡ್. ಸೊ ಶಿಕ್ಷೆ ಆಗಬೇಕಾಗಿರೋದು ಜೈಲು ಪೊಲೀಸರಿಗಿನ ಅಥವಾ ದರ್ಶನ್ಗ? ಹಿಂಗಾಗೋದಾದ್ರೆ ಜೈಲ್ ಬೇಕಾದ್ರೂ ಯಾಕೆ ಅಂತ. ಅಪರಾಧಿಗಳಿಗೆ ಇಟ್ಬಿಡಿ ಜೈಲು, ವಿಚಾರಣಾಧೀನ ಕೈದಿಗಳಿಗೆ ಜೈಲೇ ಬೇಡ, ಮನೆಯಲ್ಲಿಡೋದೇ ಸೂಕ್ತ ಅನಿಸ್ಬಿಟ್ಟಿದೆ ಈ ದೃಶ್ಯವನ್ನ ನೋಡ್ತಾ ಇದ್ದಾಗ. ಏನ್ ಬಿಲ್ಡಪ್ ಕೊಡ್ತೀರಿ ಅಧಿಕಾರಿಗಳೆಲ್ಲ? ನೀವು ಏನ್ ಬಿಲ್ಡಪ್ ಕೊಡ್ತೀರಿ? ಅವ್ರನ್ನ ಭೇಟಿಯಾಗಿ ಬಂದವರೆಲ್ಲ ಎಷ್ಟು ಮಾತನಾಡಿದ್ರಿ ನೀವೆಲ್ಲ? ಇವತ್ತು ಸಾಕ್ಷಿ ಸಮೇತವಾಗಿ ಮುಂದಿಟ್ಟಾಗ ಏನು ಉತ್ತರ ಇದೆ ನಿಮ್ದೆಲ್ಲ? ಹೇಳಿ, ಇದಕ್ಕೆ ಉತ್ತರವನ್ನ ಯಾರಾದ್ರೂ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಡಕ್ಕೆ ಅವಕಾಶ ಇದೆಯಾ? ಜನಸಾಮಾನ್ಯರು ಹೋದ್ರು ಹೀಗೆ ಇದೆಯಾ? ಸಿಗರೇಟ್ ಸಿದಕ್ಕೆ ಅಲ್ಲೊಂದು ಅಂಗಡಿ ಇದೆ ಬಿಡಿ, ಗೊತ್ತಿದೆ. ಜೈಲಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಇದೆ. ನಿಮ್ಗೆ ಆಚೆ ಸಿಗುವಂಥದ್ದು 100 ರೂಪಾಯಿ ಇದ್ರೆ ಅಲ್ಲಿ 300-400 ರೂಪಾಯಿ ಕೊಡಬೇಕು, ಇಲ್ಲ 500 ರೂಪಾಯಿ ಕೊಡಬೇಕಂತೆ. ನಾನು ಮಾಹಿತಿ ಪಡ್ಕೊಂಡೆ ಅದನ್ನ. ಬಟ್ ಆದ್ರೆ ವ್ಯವಸ್ಥೆ ಈ ರೀತಿಯಾಗಿ ಹೊರಗಡೆ ಕುತ್ಕೊಳ್ಳೋ ರೀತಿಯಲ್ಲಿ. ವೆರಿ ಗುಡ್. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಇವರಿಗೆ ಸೆಕ್ಯೂರಿಟಿ ಬೇರೆ ಕೇಡು. 3 ಶಿಫ್ಟ್ ಅಲ್ಲಿ ಒಟ್ಟು 9 ಜನ ಸಿಬ್ಬಂದಿಯನ್ನ ಈ ಬ್ಯಾರೆಕ್ನಲ್ಲಿ ಇಟ್ಟಿದ್ದಾರೆ. ಈ ಬ್ಯಾರೆಕ್ ಅನ್ನ ನೋಡ್ಕೊಳ್ಳೋಕ್ಕೋಸ್ಕರನೇ ಮೂರು ಒಬ್ಬೊಬ್ಬರು ಒಂದೊಂದು ಶಿಫ್ಟ್ ಅಲ್ಲಿ ಇರ್ತಾರೆ. ಇಷ್ಟಿಲ್ಲ ಇದ್ದಾಗಲೂ ಕೂಡ ಭಾರಿ ವ್ಯವಸ್ಥೆಯನ್ನ ಮಾಡಿಟ್ಕೊಳ್ತಾ ಇದ್ದಾರೆ ಅಂತಂದ್ರ ಜೈಲು ಅಧಿಕಾರಿಗಳ ಗಮನಕ್ಕೆ ಇಲ್ಲದೇನೆ ವ್ಯವಸ್ಥೆ ಆಗಕ್ಕೆ ಸಾಧ್ಯನಾ ಉಮೇಶ್? ಅರುಣ್, ಖಂಡಿತವಾಗ್ಲೂ ಜೈಲಧಿಕಾರಿಗಳ ಗಮನಕ್ಕೆ ಇದ್ದಿದ್ದೇ ಇರುತ್ತೆ. ಈಗಲೂ ಕೂಡ ಈ ವಿಚಾರವನ್ನು ತಿಳ್ಕೊಬಿಡಿ. ಈಗ ಅಲ್ಲಿ ಶಿಫ್ಟಲ್ಲಿರುವಂಥ 3 ಜನ ಏನು ಸಿಬ್ಬಂದಿ ಇರ್ತಾರೆ, ಅವರನ್ನು ಮಾತ್ರ ಅಮಾನತು ಮಾಡ್ತಾರೆ. ಆಯಾಕಟ್ಟಿನಿರುವಂಥ ಕೆಲವು ಸಿಬ್ಬಂದಿಯನ್ನಷ್ಟೇ ವರ್ಗಾವಣೆ, ಅಂದರೆ ಆ ಜೈಲಿಂದ ಬೇರೆ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡಿ ತನಿಖೆ ಮಾಡ್ತೀವಿ, ಆನಂತರದಲ್ಲಿ ಕ್ರಮ ಜರುಗಿಸ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದು. ಮತ್ತು ಇದೇ ರೀತಿಯಾಗಿ ಜೈಲಿನಲ್ಲಿ ಭ್ರಷ್ಟಾಚಾರ ಎಂದಿನಂತೆ ಮುಂದುವರಿಯುತ್ತೆ. ಇದು ಕಳೆದ 16 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇರುವಂಥ ಕೆಲಸ ಇದೇ ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ದರ್ಶನ್ ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿ VIP ಸೆಲ್ನಲ್ಲಿ ಇದ್ರು, ಅಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರು ಭೇಟಿಗೆ ಅವಕಾಶ ಇಲ್ಲ ಅಂದ್ರು. ಆದರೆ ಇಲ್ಲಿ ನೋಡಿ, ಕೈಯಲ್ಲಿ ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು ಬಿಂದಾಸ್ ಆಗಿ ಲೈಫ್ ಸ್ಟೈಲಲ್ಲಿ ಹರಟೆ ಹೊಡಿತಾ ಇರುವಂಥದ್ದು. ನಿಜಕ್ಕೂ ಅಷ್ಟೊಂದು ಸೆಕ್ಯೂರಿಟಿ ಇರೋ ಜಾಗದಲ್ಲಿ, ಅಷ್ಟೊಂದು ಸಿಬ್ಬಂದಿ ಇರೋ ಜಾಗದಲ್ಲಿ ಇವ್ರು ಈ ರೀತಿಯಾಗಿ ರಾಜಾತಿಥ್ಯ ಮಾಡ್ತಾ ಇದ್ದಾರೆ ಅಂದರೆ ಜೈಲಾಧಿಕಾರಿಗಳ ನಡವಳಿಕೆಯಾಗಿದೆ. ಅವ್ರ ಬಗ್ಗೆ ಇವರಿಗೆ ಯಾವ ರೀತಿ ಮನಸ್ಥಿತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನೋ ಒಂದು ಸಿಗರೇಟು ಕೊಟ್ಟರೆ ಅವ್ರು ಕದ್ದು ಮುಚ್ಚಿ ತಮ್ಮ ಸೆಲ್ಲಲ್ಲಿ ಸೇದ್ಕೋತಾ ಇದ್ರು, ಅಥವಾ ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರು, ಬೇರೆ ಯಾರಿಗೂ ಕಾಣದಂತೆ ಆ ವ್ಯವಸ್ಥೆಯನ್ನು ಇವರು ಉಪಯೋಗ ಮಾಡ್ಕೋತಾ ಇದ್ರು. ಇಲ್ಲಿ ರಾಜಾತಿಥ್ಯ ಅಂದರೆ ಓಪನ್ ಜಾಗದಲ್ಲಿ ಬಿಂದಾಸ ಕೂತ್ಕೊಂಡು, ಯಾವುದೋ ಶೂಟಿಂಗ್ ಸ್ಪಾಟಲ್ಲಿ ಆ ಶೂಟಿಂಗ್ ಬ್ರೇಕ್ ಕೊಟ್ಟಾಗ ಇವ್ರು ಯಾವ ರೀತಿ ಕೂತ್ಕೊಂಡು ಮಾತಾಡ್ತಾರೋ ಆ ರೀತಿಯಾಗಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಾರಂಭದಿಂದಲೂ ಕೂಡ ಅವರ ಅಭಿಮಾನಿಗಳು, ಆಪ್ತರು, ನಟ ನಟಿಯರು ಕೂಡ ಭೇಟಿಯಾಗ್ತಾ ಇದ್ರು. ಭೇಟಿಯಾಗಿ ಬಂದ ನಂತರದಲ್ಲಿ ಅವರು ಚಾಪೆ ಮೇಲೆ ಮಲಗ್ತಾ ಇದ್ದಾರೆ, ಊಟ ಮಾಡ್ತಾ ಇಲ್ಲ, ಆಧ್ಯಾತ್ಮದ ಕಡೆಗೆ ಅವರ ಗಮನ ಹರಿಸ್ತಾ ಇದ್ದಾರೆ, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ಅಂದರೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ರು, ನನ್ನಿಂದ ತಪ್ಪಾಗಿದೆ, ಅವರ ಕುಟುಂಬಕ್ಕೆ ನಾನು ಕ್ಷಮೆ ಕೇಳಬೇಕು ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನಾವು ನೋಡೋಕ್ಕಾಗ್ತಾ ಇಲ್ಲ ಅಂತೇಳಿ ಆಚೆ ಕಡೆ ಬಂದು ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ರು. ಆದರೆ ಈ ಫೋಟೋದಲ್ಲಿ ನೋಡಿ, ಅವೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ನಿಜಕ್ಕೂ ಇಷ್ಟು ದಿನ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದಂಥ ನಟ ನಟಿಯರು, ಆಪ್ತರು ಈಗ ಈ ಫೋಟೋ ನೋಡಿ ಉತ್ತರ ಕೊಡಬೇಕಾಗಿದೆ.
ಕೊಡಬೇಕಾಗುತ್ತೆ. ಇದೇನಾ ಇಷ್ಟು ದಿನ ಅವ್ರು ಹೇಳಿದ್ದು ಸುಳ್ಳು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜೈಲಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಇದೊಂದು ಪದೇ ಪದೇ ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳು ಈ ರೀತಿಯ ಘಟನೆಗಳು ನಡೆದಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಕೆಳ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂಥದ್ದು, ಅವರನ್ನು ಅಮಾನತು ಮಾಡುವಂಥ ಕೆಲಸ ಮಾಡಿ ಇಲಾಖಾ ತನಿಖೆಗೆ ಸೂಚನೆ ಕೊಡ್ತಾರೆ. ಇಲಾಖೆ ತನಿಖೆ ನೆಕ್ಸ್ಟ್ 1 ವರ್ಷಕ್ಕೋ 6 ತಿಂಗಳಿಗೋ ಬರುತ್ತೆ. ಆ ಸಂದರ್ಭದಲ್ಲಿ ಏನೂ ಆಗೇ ಇಲ್ಲ ಅಂತೇಳಿ ರಿಪೋರ್ಟ್ ಕೊಡುವಂಥದ್ದು ಇದು ಸಾಮಾನ್ಯವಾಗಿ ನಡ್ಕೊ ಬರ್ತಾ ಇರುವಂಥದ್ದು. ನಿಜಕ್ಕೂ ಪರಪ್ನಗರ ಜೈಲಲ್ಲಿ ಹೋದಂಥ ಎಲ್ಲ ಕೈದಿಗಳಿಗೂ ಕೂಡ ಇದೇ ರೀತಿಯ ಸವಲತ್ತು ಕೊಡ್ತೀರಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು. ದುಡ್ಡು ಕೊಟ್ಟರೆ ಯಾರಿಗೆ ಏನು ಬೇಕಾದ್ರೂ ಸವಲತ್ತು ಕೊಡ್ತಾರೆ ಅನ್ನೋದಾಗಿದ್ದರೆ ಜೈಲಿಗೆ ಯಾಕೆ ಹಾಕ್ಬೇಕು ಅವ್ರನ್ನ? ನೇರವಾಗಿ ಶಿಕ್ಷೆ ಪ್ರಕಟ ಆಗೋ ತನಕ ಅವ್ರನ್ನ ಮನೇಲೇ ಬಿಡ್ಬೋದಲ್ಲ, ಅಥವಾ ಅವ್ರಿಗೆ ವಿಶೇಷವಾಗಿ ದುಡ್ಡು ಕೊಟ್ಟವ್ರಿಗೆ ಈ ರೀತಿಯಾಗಿ ಸವಲತ್ತು ಕೊಡ್ತೀವಿ ಅಂತ ಓಪನ್ ಆಗಿ ಒಂದು ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಐಷಾರಾಮಿ ಹೋಟೆಲ್ಗಳ ಥರ ಮಾಡಿ ದುಡ್ಡು ಯಾವ್ಯಾವ ಹಂತಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರೆ ಏನೇನು ಸಿಗುತ್ತೆ ಅಂತ ಒಂದು ನಿಯಮಾವಳಿ ಮಾಡಿಬಿಟ್ರೆ ಬೆಸ್ಟು ಅಂತ ಹೇಳ್ಬೋದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀವಿ ನಾವು. ಸೊ ವ್ಯಾಲಿಡ್ ಪಾಯಿಂಟ್. ಅದರಲ್ಲಿ ಒಂದು ಮರ್ತೋಗ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಏನೋ ಅಧ್ಯಾತ್ಮದ ಕಡೆಗೆ ಹೋಗ್ತಾ ಇದ್ದಾರೆ, ಬುಕ್ಸ್ಗಳನ್ನು ತರ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಮೀಟ್ ಹಾಕೋವರೆಲ್ಲ ಒಂದು ಬುಕ್ ಹೋಗಿ ಕೊಟ್ಟಿದ್ದಾರೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಅಧ್ಯಾತ್ಮದ ಕಡೆ ಹೋಗಿರುವಂಥವ್ರ ರೀತಿನ ಇದು? ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಂಥ ರೀತಿನ ಇದು? ಅದ್ಭುತ. ಇಲ್ಲ ಹೋಗಿ ಬಂದವ್ರು ಯಾರೋ ಸುಳ್ಳು ಹೇಳಿಲ್ಲ. ಆಕ್ಚುಲಿ ಅವರ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್, ರೀಲ್ ಕ್ಯಾಮ್ರಾ ಮುಂದೆ ಬಂದಾಗೆಲ್ಲ ರೀಲ್ ಪರ್ಫಾರ್ಮೆನ್ಸ್ ತೋರಿಸ್ಬೇಕಲ್ಲ, ಅಂತ ಅದ್ಭುತವಾಗಿರುವಂತ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ದಾರೆ. ಒಂದು ಕೊಲೆ ಮಾಡಿರುವಂಥ ಪಶ್ಚಾತ್ತಾಪ ಇರಬೇಕಾದ್ರೆ ರೌಡಿ ಶೀಟರ್ನ ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಸಿಗರೇಟ್ ಸತ್ಕೊಂಡು ಕೂತ್ಕೊಳ್ತಾರೆ ಅಂದರೆ ಇವ್ರಿಗಿನ್ನೂ ಪಶ್ಚಾತ್ತಾಪ ಇದೆ ಅಂತ ಹೇಳ್ಬೇಕಾ? ಆ ರೌಡಿ ಶೀಟರ್ ಜೊತೆ ಕೂತ್ಕೊಂಡ್ಬಿಟ್ಟು ನಕ್ಕೊಂಡು ಆರಾಮಾಗಿ ಕೂತ್ಕೊಳ್ತಾರೆ ಅಂತಂದ್ರೆ ಇವ್ರಿಗೆ ಪಶ್ಚಾತ್ತಾಪ ಇದೆಯಾ? ನೋಡ್ರಪ್ಪ, ನೋಡಿ ಅವ್ರ ಫೋಟೋ ಇಟ್ಕೊಂಡು ದೇವ್ರ ಮುಂದೆ ಗರ್ಭಗುಡಿ ಒಳಗಡೆ ಇಟ್ಟು ಪೂಜೆ ಮಾಡಿಸ್ತಾ ಇದ್ರಲ್ಲ ಮಹಾನುಭಾವರೇ, ನೋಡಿ ಫಸ್ಟು